ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾವು KSET 2022 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಕಮ್ಯುನಿಕೇಷನ್ ಯೂನಿಟ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಕಮ್ಯುನಿಕೇಷನ್ ಯೂನಿಟ್ನಿಂದ 5 ಪ್ರಶ್ನೆಗಳು ಬರ್ತಾವೆ 10 ಅಂಕಗಳಿಗೆ. ಸೊ ನೀವೇನಾದರೂ ಈ ಒಂದು ವಿಡಿಯೋನ ಫಾಲೋ ಅಪ್ ಮಾಡಿದ್ರೆ ಸೊ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇವೆ ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2022 ಪೇಪರ್ 1 ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರೆ ನಾವು ಇಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ KSET ಪೇಪರ್ 1ಗಾಗಿ ಒಂದು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಥಿಯರಿ ಲೆಕ್ಚರ್ಸ್ಗಳು ಸಿಗ್ತವೆ, ಕಂಪ್ಲೀಟ್ ಸಿಲೆಬಸ್ ಮೇಲೆ MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ. ಸೊ ಇದರ ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಮತ್ತು ನಾವು ನಿಮಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ 50 ಟೆಸ್ಟ್ಗಳ ಒಂದು ಸೊಲ್ಯೂಷನ್ PDF ನಿಮಗೆ ಸಿಗ್ತಾ ಇದೆ. ಸೊ ಇದ್ರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ಕಳಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ ವೀಡಿಯೋಸ್ ಮತ್ತು PDFಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ ಕೇವಲ 2500 ರುಪೀಸ್ನಲ್ಲಿ. ಸೊ ನೀವೇನಾದರೂ ಜಾಯಿನ್ ಆಗಲು ಬಯಸಿದರೆ ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬೋದು, ಅಥವಾ ಇಲ್ಲಿ ಕೊಟ್ಟಿರುವ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ಅದೇ ರೀತಿ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿಬಿಟ್ಟು ಕರ್ನಾಟಕ ಸೆಟ್ ಪೇಪರ್ 1 ಅಂತ ನೀವೇನಾದರೂ ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಮಾಕ್ ಟೆಸ್ಟ್, PYQs, ಪ್ರಾಕ್ಟೀಸ್ MCQ ಸೆಟ್, ನೋಟ್ಸ್ ಎಲ್ಲವೂ ಕೂಡ ಅವೈಲೇಬಲ್ ಇದೆ. So let us move to the questions. Here the first question is, normally communication is dash wherein information or message is transferred from one person to another person. When we are going to transfer messages to others, it is known as the option A impersonal communication, option B interpersonal communication, option C personal communication, option D important. ಸೊ ಸಾಮಾನ್ಯವಾಗಿ ಸಂವಹನವು ಡ್ಯಾಶ್ ಆಗಿದೆ. ಇದರಲ್ಲಿ ಮಾಹಿತಿ ಅಥವಾ ಸಂದೇಶವನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾಯಿಸಲಾಗ್ತಾ ಇದೆ. ಸೊ ಯಾವಾಗ ನಾವು ಯಾವುದೇ ಒಂದು ವಿಷಯವನ್ನು, ಯಾವುದೇ ಒಂದು ಮಾಹಿತಿಯನ್ನು ಇನ್ನೊಬ್ಬ ವ್ಯಕ್ತಿಗೆ ನೀಡ್ತಾ ಇದ್ದೀವಿ ಅದನ್ನು ನಾವು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ನಿರಾಕಾರ, ಆಪ್ಷನ್ ಬಿ ವ್ಯಕ್ತಿಗತ, ಆಪ್ಷನ್ ಸಿ ವೈಯಕ್ತಿಕ, ಆಪ್ಷನ್ ಡಿ ಪ್ರಮುಖ. Yes, here the right answer is, it is known as the interpersonal communication. So whenever the information is sharing between two members, it is always known as the interpersonal communication. ಸೊ ಯಾವಾಗ ಮಾಹಿತಿಯನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಶೇರ್ ಮಾಡ್ತಾ ಇದ್ದೀವಿ, ಯಾವಾಗ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಸಂವಹನ ಕಾರ್ಯ ನಡೀತಾ ಇದೆ, ಅದನ್ನು ನಾವು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ವ್ಯಕ್ತಿಗತ ಸಂವಹನ ಅಂತ ಹೇಳ್ತಾ ಇದ್ದೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಸರಿಯಾಗಿದೆ. So interpersonal communication means it is the process of exchanging information, any ideas or any feelings between two or more people. It may be verbally or it may be non-verbally. So ಯಾವಾಗ ನಾವು ಯಾವುದೇ ಒಂದು ವಿಷಯವನ್ನು, ಯಾವುದೇ ಯೋಚನೆಗಳನ್ನು, ಯಾವುದೇ ಭಾವನೆಗಳನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ 2 ಅಥವಾ 2ಕ್ಕಿಂತ ಹೆಚ್ಚಿನ ವ್ಯಕ್ತಿಗಳೊಂದಿಗೆ ಶೇರ್ ಮಾಡ್ತಾ ಇದ್ದರೆ ಅದು ಮೌಖಿಕವಾಗಿರಬಹುದು ಅಥವಾ ಅಮೌಖಿಕವಾಗಿರಬಹುದು. ಇದನ್ನು ನಾವು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಫೇಸ್ ಟು ಫೇಸ್ ಎಕ್ಸ್ಚೇಂಜ್ ಇನ್ಫಾರ್ಮೇಷನನ್ನು ಒಳಗೊಂಡಿದೆ. ಸೊ ಇದರ ಜೊತೆಗೆ ನಾವು ವಾಯ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್, ಗೆಸ್ಚರ್ಸ್ ಮೂಲಕ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀವಿ. ಸೊ ಕ್ವೆಶನ್ ನಂಬರ್ 2, ಎ ಡ್ಯಾಶ್ ಕನೆಕ್ಟ್ಸ್ ದ ಸೆಂಡರ್ ಟು ದ ರಿಸೀವರ್. ಡ್ಯಾಶ್ ಕಳುಹಿಸುವವರನ್ನು ಮತ್ತು ಸ್ವೀಕರಿಸುವವರಿಗೆ ಸಂಪರ್ಕಿಸ್ತಾ ಇದೆ. ಸೊ ಹಿಯರ್ ಒನ್ ಪರ್ಸನ್ ವಿಲ್ ಸೆಂಡ್ ದ ಮೆಸೇಜ್, ಅದರ್ ಪರ್ಸನ್ ಈಸ್ ಗೋಯಿಂಗ್ ಟು ರಿಸೀವ್ ದ ಮೆಸೇಜ್. ದೆನ್ ವಿ ಇನ್ ಬಿಟ್ವೀನ್ ವಿಚ್ ಒನ್ ಈಸ್ ವರ್ಕಿಂಗ್? ಎಸ್, ವಿಚ್ ಒನ್ ಈಸ್ ಗೋಯಿಂಗ್ ಟು ಕನೆಕ್ಟ್ ಸೆಂಡರ್ ಟು ದಿ ರಿಸೀವರ್? ಆಪ್ಷನ್ ಎ ಚಾನಲ್, ಆಪ್ಷನ್ ಬಿ ನಾಯ್ಸ್, ಆಪ್ಷನ್ ಸಿ ಕಮ್ಯುನಿಕೇಷನ್, ಆಪ್ಷನ್ ಡಿ ಫೀಡ್ಬ್ಯಾಕ್. ಈ ಮೆಸೇಜ್ ಕಳುಹಿಸುವವರನ್ನು ಮತ್ತು ಈ ಮೆಸೇಜನ್ನು ಸ್ವೀಕರಿಸುವವರನ್ನು ಯಾವುದು ಸಂಪರ್ಕಿಸ್ತಾ ಇದೆ? ಆಪ್ಷನ್ ಎ ಚಾನಲ್, ಆಪ್ಷನ್ ಬಿ ಶಬ್ದ, ಆಪ್ಷನ್ ಸಿ ಸಂವಹನ, ಆಪ್ಷನ್ ಡಿ ಪ್ರತಿಕ್ರಿಯೆ. Yes, here the correct answer is option A channel. So channel is going to connect the sender to the receiver. ಈ ಚಾನಲ್ ಎಂಬುದು ಮೆಸೇಜನ್ನು, ಮಾಹಿತಿಯನ್ನು ನೀಡುವವರನ್ನು ಮತ್ತು ಮಾಹಿತಿಯನ್ನು ಸ್ವೀಕರಿಸುವವರನ್ನು ಸಂಪರ್ಕ ಮಾಡ್ತಾ ಇದೆ.
ಎಸ್ ಚಾನೆಲ್ ಮೀನ್ಸ್ ಚಾನೆಲ್ ಇಸ್ ಗೋಯಿಂಗ್ ಟು ಕನೆಕ್ಟ್ ದ ಸೆಂಡರ್ ಟು ದಿ ರಿಸೀವರ್. ಎಸ್ ಮಾಹಿತಿಯನ್ನು ನೀಡುವವರು ಮತ್ತು ಮಾಹಿತಿಯನ್ನು ಪಡೆಯುವವರನ್ನು ಇಬ್ಬರನ್ನು ಕೂಡ ಇದೇನು ಮಾಡ್ತಾ ಇದೆ, ಜಾಯಿನ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಟ್ರಾನ್ಸ್ಮಿಟಿಂಗ್ ದ ಮೆಸೇಜ್ ಫ್ರಮ್ ದ ಸೆಂಡರ್ ಟು ರಿಸೀವರ್. ಸೊ ಈ ಒಂದು ಸೆಂಡರ್ನಿಂದ ರಿಸೀವರ್ಗೆ ಮಾಹಿತಿಯನ್ನು ನೀಡಲು ನಾವು ಚಾನಲನ್ನು ಬಳಕೆ ಮಾಡ್ತಾ ಇದ್ದೀವಿ. ಇಟ್ ಈಸ್ ಯೂಸ್ಡ್ ಆಸ್ ಅ ಮೀನ್ಸ್ ಟು ಕನ್ವೆ ದ ಮೆಸೇಜ್ ಆಫ್ ಸೆಂಡರ್ ಟು ದಿ ರಿಸೀವರ್. So question number 3, the dash in the usage of words may be a serious barrier to effective communication. Yes, the dash in the usage of words may be a serious barrier to effective communication. Yes, while communicating effectively related to words, which is the barrier here. Option A disturbance, option B discrimination, option C disorder, option D distortion. ಪದಗಳ ಬಳಕೆಯಲ್ಲಿ ಡ್ಯಾಶ್ ಪರಿಣಾಮಕಾರಿ ಸಂವಹನಕ್ಕೆ ಗಂಭೀರವಾದ ಒಂದು ತಡೆಗೋಡೆಯಾಗಿದೆ. ಅಂದರೆ ಇವು ಪರಿಣಾಮಕಾರಿಯಾಗಿ ಸಂವಹನವನ್ನು ಮಾಡಬೇಕಾದ್ರೆ ಪದಗಳನ್ನು ಬಳಕೆ ಮಾಡ್ತೀವಿ. ಸೊ ಈ ರೀತಿ ಪದಗಳನ್ನು ಬಳಕೆ ಮಾಡಬೇಕಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ತಡೆಗೋಡೆಯಾಗಿದೆ, ಅಂದರೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಆಪ್ಷನ್ ಎ ಅಡಚಣೆ, ಆಪ್ಷನ್ ಬಿ ತಾರತಮ್ಯ, ಆಪ್ಷನ್ ಸಿ ಅಸ್ವಸ್ಥತೆ, ಆಪ್ಷನ್ ಡಿ ಅಸ್ಪಷ್ಟತೆ. Yes, here the right answer is option D distortion. It is going to create a serious problem while exchanging the information, while using words. ನಾವು ಯಾವಾಗ ಪದಗಳನ್ನು ಬಳಕೆ ಮಾಡಿ ಸಂವಹನ ಮಾಡ್ತಾ ಇರ್ತೀವಿ ಆವಾಗ ಪದಗಳ ಉಚ್ಚಾರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದರೆ ಇದು ಒಂದು ಸೀರಿಯಸ್ ಆದ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. So distortion means in communication it happens when the meaning of a message is lost while communicating it, mainly because of misinterpretation or misrepresentation. Yes, while giving information, sometimes the receiver may misunderstand it, or while giving the information sender may pronounce it wrongly. ಸೊ ಇಟ್ ಈಸ್ ನೋನ್ ಆಸ್ ದಿ ಡಿಸ್ಟೋರ್ಷನ್. ಸೊ ಯಾವುದೇ ಒಬ್ಬ ಸೆಂಡರ್ ರಿಸೀವರ್ಗೆ ಮಾಹಿತಿಯನ್ನು ನೀಡಬೇಕಾದ್ರೆ ತಪ್ಪು ಉಚ್ಚಾರದಿಂದ ತಪ್ಪು ಸಮಸ್ಯೆ ಆಗ್ಬೋದು, ಅಥವಾ ರಿಸೀವರ್ನ ಒಂದು ತಿಳುವಳಿಕೆ ಮಟ್ಟದಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು. ಇದರಿಂದ ರಿಯಲ್ ಮೆಸೇಜ್ ಏನಾಗ್ತಾ ಇದೆ, ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ತಪ್ಪಾಗಿ ರೀಚ್ ಆಗ್ತಾ ಇದೆ. ಇದನ್ನು ನಾವು ಡಿಸ್ಟೋರ್ಷನ್ ಅಂತ ಹೇಳ್ತಾ ಇದ್ದೀವಿ. ಕ್ವೆಶನ್ ನಂಬರ್ 4, most of us use dash and dash in addition to words when we speak. Yes, when we are using, we are going to use option A words and gestures, option B gestures and body language, option C body language and posture, option D posture and eye gazing. ನಮ್ಮಲ್ಲಿ ಹೆಚ್ಚಿನವರು ನಾವು ಮಾತನಾಡುವಾಗ ಪದಗಳ ಜೊತೆಗೆ ಡ್ಯಾಶ್ ಮತ್ತು ಡ್ಯಾಶನ್ನು ಬಳಕೆ ಮಾಡ್ತಾ ಇದ್ದೀವಿ. ಆಪ್ಷನ್ ಎ ಪದಗಳು ಮತ್ತು ಸನ್ನೆಗಳು, ಆಪ್ಷನ್ ಬಿ ಸನ್ನೆಗಳು ಮತ್ತು ದೇಹ ಭಾಷೆ, ಆಪ್ಷನ್ ಸಿ ದೇಹ ಭಾಷೆ ಮತ್ತು ಭಂಗಿ, ಆಪ್ಷನ್ ಡಿ ಭಂಗಿ ಮತ್ತು ಕಣ್ಣಿನ ನೋಟ. ಜಸ್ಟ್ ವೈಲ್ ಕಮ್ಯುನಿಕೇಟಿಂಗ್ ಆರ್ ವೈಲ್ ಸ್ಪೀಕಿಂಗ್ ವಿ ಆರ್ ಯೂಸಿಂಗ್ ಗೆಸ್ಚರ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾವು ಹೆಚ್ಚಾಗಿ ಮಾತನಾಡುವಾಗ ಈ ಸನ್ನೆಗಳು ಮತ್ತು ದೇಹ ಭಾಷೆಯನ್ನು ಜಾಸ್ತಿಯಾಗಿ ಬಳಕೆ ಮಾಡ್ತಾ ಇದ್ದೀವಿ. ಸೊ ಹಿಯರ್ ಆಪ್ಷನ್ ಬಿ ಇಸ್ ದ right answer. So gesture means gestures are overt and observable movements or actions using various parts of the body. So while communicating we are going to use our body movements, which is known as the gestures. ನಾವು ಸಂವಹನವನ್ನು ಮಾಡಬೇಕಂತಂದರೆ ಇತರರೊಂದಿಗೆ ಸಂವಹನ ಮಾಡುವಾಗ ನಮ್ಮ ದೇಹದ ವಿವಿಧ ಭಾಗಗಳನ್ನು ಮೂಮೆಂಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಏನಂತೀವಿ ನಾವು gestures. They may involve the use of single body part like the wagging of a finger or a nod or multiple body parts. Next, body language means it is a mix of gestures, postures and mannerism to communicate non-verbally. So whatever we are communicating by using gestures, postures and mannerism is known as the body language. So here we are communicating only non-verbally. ಇಲ್ಲಿ ನಾವು ಅಮೌಖಿಕವಾಗಿ ಸಂವಹನವನ್ನು ಮಾಡ್ತಾ ಇದ್ದೀವಿ. ಸೊ ಕ್ವೆಶನ್ ನಂಬರ್ 5, in dash main intention is to seek certain information which will be appreciated. Option A empathetic, option B comprehension, option C appreciative, option D therapeutic. ಸೊ ಡ್ಯಾಶ್ನಲ್ಲಿ ಮುಖ್ಯ ಉದ್ದೇಶವು ಕೆಲವು ಮಾಹಿತಿಯನ್ನು ಪಡೆಯುವುದು ಮತ್ತು ಅದನ್ನು ಮೆಚ್ಚುಗೆ ಪಡಿತಾ ಇದೆ. ಆಪ್ಷನ್ ಎ ಅನುಭೂತಿ, ಆಪ್ಷನ್ ಬಿ ಗ್ರಹಿಕೆ, ಆಪ್ಷನ್ ಸಿ ಶ್ಲಾಘನೀಯ, ಆಪ್ಷನ್ ಡಿ ಚಿಕಿತ್ಸಕ.
Yes, here the right answer is option C, appreciative. Yes, in appreciative, main intention is to seek certain information. So option C is the right answer. And in appreciative listening, the main intention is to seek certain information which will be appreciated. So it is also known as the appreciative listening. It is a type of listening behavior where the listener seeks certain information which they will appreciate. For example, that which helps meet her needs and goals. So ಇಲ್ಲಿ ರಿಸೀವರ್ ಏನು ಮಾಡ್ತಾ ಇದ್ದಾನೆ, ಯಾವುದೇ ಒಂದು ಮಾಹಿತಿಗಾಗಿ ಕಾಯ್ತಾ ಇದ್ದಾನೆ. So question number 6, dash means looking quickly over a textbook to get a general superficial idea of the content. ಡ್ಯಾಶ್ ಎಂದರೆ ವಿಷಯದ ಸಾಮಾನ್ಯ ಮೇಲ್ನೋಟದ ಕಲ್ಪನೆಯನ್ನು ಪಡೆಯಲು ಪಠ್ಯಪುಸ್ತಕವನ್ನು ತ್ವರಿತವಾಗಿ ನೋಡುವುದು. ಒಂದು ಎಕ್ಸಾಮ್ಗಿಂತ ಮೊದಲು ನಾವು ರಿವಿಷನ್ ಮಾಡ್ತಿರ್ತೀವಲ್ಲ, ಅದು ನಾವೇನು ಮಾಡ್ತಾ ಇದ್ದೀವಿ, ಮೇಲಿಂದ ಮೇಲೆ ಪುಸ್ತಕವನ್ನು ಮೇನ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಇದಕ್ಕೆ ಏನಂತ ಇದ್ದೀವಿ? ಆಪ್ಷನ್ ಎ ಸ್ಕ್ಯಾನಿಂಗ್, ಆಪ್ಷನ್ ಬಿ ಎಕ್ಸ್ಟೆನ್ಸಿವ್ ರೀಡಿಂಗ್, option C skimming, option D intensive. Yes, here the right answer is option B extensive reading. Sorry, it is known as the skimming. So option C is the right answer. ಇದಕ್ಕೆ ನಾವು skimming ಅಂತ ಕರಿತಾ ಇದ್ದೀವಿ. Yes, by mistakenly I have written B here. The right answer is option C, skimming. So skimming focuses on looking quickly over a textbook to get a general or superficial idea of the content. So ಪುಸ್ತಕದಲ್ಲಿ ಮುಖ್ಯ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾವು ಫಾಸ್ಟ್ ಆಗಿ ಪುಸ್ತಕದ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಇದಕ್ಕೆ ನಾವು ಸ್ಕಿಮ್ಮಿಂಗ್ ಅಂತ ಕರಿತೀವಿ. It looks at the keywords of the text for a general overview. It ignores unnecessary information. ಸೊ ನಮಗೆ ಬೇಡವಾದ ಅಂಶಗಳನ್ನು ಈ ಪಠ್ಯಪುಸ್ತಕದಲ್ಲಿ ನಾವು ಬಿಡ್ತಾ ಇದ್ದೀವಿ, ಕೇವಲ ಮುಖ್ಯ ಅಂಶಗಳನ್ನು ಮಾತ್ರ ಓದ್ತಾ ಹೋಗ್ತಾ ಇದ್ದೀವಿ. So it involves one going through the text to get the central idea. So question number 7, the second step in the SQ3R of reading is. SQ3R ನ ಓದುವ ಎರಡನೇ ಹಂತವು ಡ್ಯಾಶ್ ಆಗಿದೆ. ಆಪ್ಷನ್ ಎ ಸರ್ವೆ, ಆಪ್ಷನ್ ಬಿ ಕ್ವೆಶ್ಚನ್, ಆಪ್ಷನ್ ಸಿ ರೀಡ್, ಆಪ್ಷನ್ ಡಿ ರಿವ್ಯೂ. Yes, here the right answer is option C, read is the right answer. ಸೊ SQ3R ನ ಎರಡನೇ ಹಂತ ಯಾವುದಾಗಿದೆ? ಇಲ್ಲಿ ರೀಡ್, ಓದು ಎಂಬುದು ಎರಡನೇ ಹಂತವಾಗಿದೆ. ಸೊ SQ3R ನ ಒಂದು ಸ್ಟೆಪ್ಸ್ಗಳನ್ನು ನಾವು ನೋಡಿದರೆ, ಒಂದು ಸರ್ವೆ, ಕ್ವೆಶ್ಚನ್, ರೀಡ್, ರಿಸೈಟ್ ಆ್ಯಂಡ್ ರಿವ್ಯೂ. ಕ್ವೆಶ್ಚನ್ ನಂಬರ್ 8, ಡ್ಯಾಶ್ ಈಸ್ ಫುಲ್ ಫಾರ್ಮ್ ಆಫ್ ದಿ ಅಬ್ರಿವಿಯೇಷನ್ TQM. TQM ನ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಟೀಮ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, option B total quality management, option C total quality manager, option D total quality management. Yes, here the right answer is option D, total quality management. Option D is the correct answer. Yes, TQM ಅಂತಂದ್ರೆ total quality management. So total quality management describes a management approach to long term success through customer satisfaction. Question number 9, dash is sent to a specific group of people, whereas dash may be meant for the general public. Option A notice and memo, option B memo circular, option C notice circular, option D circular notice. ಡ್ಯಾಶ್ ಅನ್ನು ನಿರ್ದಿಷ್ಟ ಜನರ ಗುಂಪಿಗೆ ಕಳುಹಿಸಲಾಗುತ್ತದೆ, ಆದರೆ ಡ್ಯಾಶ್ ಅನ್ನು ಸಾರ್ವಜನಿಕರಿಗೆ ಉದ್ದೇಶಿಸಬಹುದು. ಆಪ್ಷನ್ ಎ ಸೂಚನೆ ಮತ್ತು ಮೆಮೊ, ಆಪ್ಷನ್ ಬಿ ಜ್ಞಾಪಕ ಸುತ್ತೋಲೆ, ಆಪ್ಷನ್ ಸಿ ಸೂಚನೆ ಸುತ್ತೋಲೆ, ಆಪ್ಷನ್ ಡಿ ಸುತ್ತೋಲೆ ಸೂಚನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಸರ್ಕ್ಯುಲರ್ ಇಸ್ ಸೆಂಟ್ ಟು ಸ್ಪೆಸಿಫಿಕ್ ಗ್ರೂಪ್ ಆಫ್ ಪೀಪಲ್ ಆ್ಯಂಡ್ ನೋಟಿಸ್ ಇಸ್ ಸೆಂಟ್ ಟು ದಿ ಪಬ್ಲಿಕ್. ಇಲ್ಲಿ ಸುತ್ತೋಲೆಯನ್ನು ನಿರ್ದಿಷ್ಟ ಜನರ ಗುಂಪಿಗೆ ಕಳಿಸ್ತಾ ಇದ್ದೀವಿ, ಆದರೆ ಸೂಚನೆಯನ್ನು ಎಲ್ಲ ಜನರಿಗೂ ಕೂಡ ಕಳಿಸ್ತಾ ಇದ್ದೀವಿ. So circulars are means of written communication used when the same information is to be conveyed to a number of people. ಯಾವಾಗ ನಿರ್ದಿಷ್ಟ ವ್ಯಕ್ತಿಗಳಿಗೆ ಮಾಹಿತಿಯನ್ನು ಕಳಿಸ್ತಾ ಇದ್ದೀವಿ, ಅದನ್ನು ನಾವು ಸುತ್ತೋಲೆ ಅಂತ ಕರಿತಾ ಇದ್ದೀವಿ. ಯಾವಾಗ ಎಲ್ಲ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ, ಅದನ್ನು ನಾವು ಸೂಚನೆ ಅಂತ ಹೇಳ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 10, ಎವ್ರಿ ಇಯರ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಸೆಲೆಬ್ರೇಟ್ಸ್ ದ ನ್ಯಾಷನಲ್ ಪ್ರೆಸ್ ಡೇ ಆನ್. ಎಸ್, ಪ್ರತಿ ವರ್ಷ ನ್ಯಾಷನಲ್ ಪ್ರೆಸ್ ಡೇಯನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? ಆಪ್ಷನ್ ಎ ಜನವರಿ 30, ಆಪ್ಷನ್ ಬಿ ನವೆಂಬರ್ 9, ಆಪ್ಷನ್ ಸಿ ಅಕ್ಟೋಬರ್ 15, ಆಪ್ಷನ್ ಡಿ ನವೆಂಬರ್ 16. ಸೊ ಎವ್ರಿ ಇಯರ್ ವಿ ಆರ್ ಸೆಲೆಬ್ರೇಟಿಂಗ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಸೆಲೆಬ್ರೇಟ್ ನ್ಯಾಷನಲ್ ಪ್ರೆಸ್ ಡೇ ಆನ್ ನವೆಂಬರ್ 16. ನವೆಂಬರ್ 16ರಂದು ನಾವು ನ್ಯಾಷನಲ್ ಪ್ರೆಸ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಎ ಸ್ಟ್ಯಾಟ್ಯೂಟರಿ
organization. Then it is the self-regulatory watchdog. Yes, Press Council of India, it is the self-regulatory watchdog of the press, for the press and by press, that operates under the Press Council Act 1978. So this act you must remember, PCI, it is going to operate under PCI 1978. So National Press Day is observed on November 16th. Question number 11. Oral communication ensures dash and dash. ಎಸ್, ಮೌಖಿಕ ಸಂವಹನವು ಡ್ಯಾಶ್ ಮತ್ತು ಡ್ಯಾಶನ್ನು ಖಚಿತಪಡಿಸ್ತಾ ಇದೆ. ಆಪ್ಷನ್ ಎ ಫ್ಲೂಯೆನ್ಸಿ ಆ್ಯಂಡ್ ಸ್ಪೀಡ್, ಆಪ್ಷನ್ ಬಿ ಅಡಿಕ್ವೇಟ್ ಅಟೆನ್ಷನ್ ಆ್ಯಂಡ್ ಇಮಿಡಿಯೇಟ್ ರೆಸ್ಪಾನ್ಸ್, ಆಪ್ಷನ್ ಸಿ ಸ್ಪೀಡಿ ಇಂಟರಾಕ್ಷನ್ ಆ್ಯಂಡ್ ಇಮಿಡಿಯೇಟ್ ರೆಸ್ಪಾನ್ಸ್, ಆಪ್ಷನ್ ಡಿ ಸ್ಪೀಡ್ ಆ್ಯಂಡ್ ಅಟೆನ್ಷನ್. Yes, here the right answer is option B. Oral communication is going to ensure adequate attention and immediate response. ಈ ಒಂದು ಮೌಖಿಕ ಸಂವಹನ ಸಾಕಷ್ಟು ಗಮನ ಮತ್ತು ತಕ್ಷಣದ ಪ್ರತಿಕ್ರಿಯೆಯನ್ನು ಖಚಿತಪಡಿಸ್ತಾ ಇದೆ. So oral communication ensures adequate attention and also immediate response. Question number 12. The primary goal of communication is to, option A, to create barriers, option B, to create noise, ಆಪ್ಷನ್ ಸಿ ಟು ಎಫೆಕ್ಟ್ ಅ ಚೇಂಜ್, ಆಪ್ಷನ್ ಡಿ ನನ್ ಆಫ್ ದೀಸ್. ಸಂವಹನದ ಪ್ರಾಥಮಿಕ ಗುರಿ ಡ್ಯಾಶ್ ಆಗಿದೆ. ಆಪ್ಷನ್ ಎ ಅಡೆತಡೆಗಳನ್ನು ರಚಿಸುವುದು, ಆಪ್ಷನ್ ಬಿ ಶಬ್ದಗಳನ್ನು ರಚಿಸುವುದು, ಆಪ್ಷನ್ ಸಿ ಬದಲಾವಣೆಯನ್ನು ಉಂಟು ಮಾಡುವುದು, ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಸಂವಹನದ ಪ್ರಾಥಮಿಕ ಗುರಿ ಏನಾಗಿದೆ? ಬದಲಾವಣೆಯನ್ನು ಉಂಟು ಮಾಡುವುದಾಗಿದೆ. The primary goal of the communication is to effect a change. Yes, the primary goal of the communication is to effect a change. Humans as well as individuals require communication to exist and survive. So question number 13. The dash of the correct channel depends on the situation under which the communication takes place. Option A, chance, option B, choice, ಆಪ್ಷನ್ ಸಿ ಚೇಂಜ್, ಆಪ್ಷನ್ ಡಿ ಚಾನಲ್. ಸರಿಯಾದ ಚಾನಲ್ನ ಡ್ಯಾಶ್ ಸಂವಹನವು ನಡೆಯುವ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಆಪ್ಷನ್ ಎ ಅವಕಾಶ, ಆಪ್ಷನ್ ಬಿ ಆಯ್ಕೆ, ಆಪ್ಷನ್ ಸಿ ಬದಲಾವಣೆ, ಆಪ್ಷನ್ ಡಿ ಚಾನಲ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಚಾಯ್ಸ್. ದ ಚಾಯ್ಸ್ ಆಫ್ ದ ಕರೆಕ್ಟ್ ಚಾನಲ್ ಡಿಪೆಂಡ್ಸ್ ಆನ್ ದಿ ಸಿಚುವೇಶನ್ ಅಂಡರ್ ವಿಚ್ ಕಮ್ಯುನಿಕೇಷನ್ ಟೇಕ್ಸ್ ಪ್ಲೇಸ್. ಸೊ ವಿ ಶುಡ್ ಚೂಸ್ ದ ಚಾನಲ್ ಕರೆಕ್ಟ್ಲಿ. ಸೊ ಯಾವಾಗಲೂ ನಾವು ಚಾನಲನ್ನು ಸರಿಯಾಗಿ ಆಯ್ಕೆ ಮಾಡಬೇಕಾಗ್ತಾ ಇದೆ. ಸೊ ಆಯ್ಕೆ ಎಂಬುದು ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 14. ಡ್ಯಾಶ್ ಈಸ್ ದ ಸ್ಟಡಿ ಆಫ್ ಟಚಸ್ ಹ್ಯಾಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಎಸ್, ಆಪ್ಷನ್ ಎ ಹ್ಯಾಪ್ಟಿಕ್ಸ್, ಆಪ್ಷನ್ ಬಿ ಬಾಡಿ ಲ್ಯಾಂಗ್ವೇಜ್, ಆಪ್ಷನ್ ಸಿ ಗೆಸ್ಚರ್ಸ್, ಆಪ್ಷನ್ ಡಿ ಪ್ರೊಸೋಡಿ. ಡ್ಯಾಶ್ ಮೌಖಿಕ ಸಂವಹನದಂತೆ ಸ್ಪರ್ಶಗಳ ಅಧ್ಯಯನವಾಗಿದೆ. ಹ್ಯಾಪ್ಟಿಕ್ಸ್ ದೇಹ ಭಾಷೆ, ಸನ್ನೆಗಳು, ಛಂದಸ್ಸು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಹ್ಯಾಪ್ಟಿಕ್ಸ್. ಇಟ್ ಈಸ್ ದ ಸ್ಟಡಿ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಸೊ ಹ್ಯಾಪ್ಟಿಕ್ಸ್ ಎಂಬುದು ಅಮೌಖಿಕ ಸಂವಹನದ ಸ್ಪರ್ಶಗಳ ಅಧ್ಯಯನವಾಗಿದೆ. ಎಸ್, ಹ್ಯಾಪ್ಟಿಕ್ ಕಮ್ಯುನಿಕೇಷನ್ ಇಟ್ ಈಸ್ ಅ ಬ್ರಾಂಚ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಸೊ ಈ ಹ್ಯಾಪ್ಟಿಕ್ ಸಂವಹನ ಎಂಬುದು ಇದು ಒಂದು ಅಮೌಖಿಕ ಸಂವಹನದ ಭಾಗವಾಗಿದೆ. ಇಟ್ ರೆಫರ್ಸ್ ಟು ದ ವೇಸ್ ಇನ್ ವಿಚ್ ಪೀಪಲ್ ಆ್ಯಂಡ್ ಅನಿಮಲ್ಸ್ ಕಮ್ಯುನಿಕೇಟ್ ಆ್ಯಂಡ್ ಇಂಟ್ರ್ಯಾಕ್ಟ್ ವಯ ಸೆನ್ಸ್ ಆಫ್ ಟಚ್. ಸ್ಪರ್ಶದ ಮೂಲಕ ಜನರು ಮತ್ತು ಈ ಪ್ರಾಣಿಗಳು ಸಂವಹನ ಮಾಡುವುದನ್ನು ನಾವು ಹ್ಯಾಪ್ಟಿಕ್ ಕಮ್ಯುನಿಕೇಷನ್ ಅಂತ ಹೇಳ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 15. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ RSI? RSIನ ಒಂದು ಪೂರ್ಣ ರೂಪ ಏನು? ಆಪ್ಷನ್ ಎ ರಿಪಿಟೇಷನ್ ಸ್ಟ್ರೇನ್ ಇಂಜುರಿ, ಆಪ್ಷನ್ ಬಿ ರಿಪಿಟೇಟಿವ್ ಸ್ಟ್ರೇನ್ ಎನ್ಕ್ವೈರಿ, ಆಪ್ಷನ್ ಸಿ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ, ಆಪ್ಷನ್ ಡಿ ರಿಪಿಟೇಟಿವ್ ಸ್ಟ್ರೇನ್ ಇಂಜುರಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರಿಪಿಟೇಟಿವ್ ಸ್ಟ್ರೇನ್ ಇಂಜುರಿ. So RSI stands for repetitive strain injury. So repetitive strain injury, it is a damage to your muscles or nerves caused by repetitive motions and constant use. There are also sometimes called repetitive stress injuries. ಸೊ ಇದು ಒಂದು ನಮ್ಮ ಮಸಲ್ಗೆ ಅಥವಾ ನಮ್ಮ ಬೋನ್ಸ್ಗೆ ಆಗುವ ಒಂದು ಇಂಜುರಿ, ಗಾಯವಾಗಿದೆ. And repetitive strain injuries are very common and usually affect our fingers and thumbs. Question number 16. Match the following.
Here section 1 interpersonal communication, intrapersonal communication, small group communication, public communication, and section 2 communication with a group sharing a common goal, strategic communication to convey ideas, face to face exchange of information, communication with oneself. Yes, here the right answer is option C is the correct answer. First one is C. Interpersonal communication means it is a face-to-face exchange of information. Intrapersonal communication means communication with oneself. Then small group communication means communication with a group sharing a common goal. Public communication means strategic communication to convey ideas. So option C is the right answer. Question number 17. What are the functions of mass communication? Surveillance, correction, feedback, entertainment. ಸಂವಹನದ ಕಾರ್ಯಗಳು ಕಣ್ಗಾವಲು, ತಿದ್ದುಪಡಿ, ಪ್ರತಿಕ್ರಿಯೆ, ಮನರಂಜನೆ. Yes, here the right answer is option D 1, 2 and 4. Yes, the functions of mass communication are surveillance, then correction, then entertainment. Yes, ಇಲ್ಲಿ ಕಣ್ಗಾವಲು, ತಿದ್ದುಪಡಿ ಮತ್ತು ಮನರಂಜನೆ ಇವು ನಾಲ್ಕು ಕೂಡ ಸಮೂಹ ಮಾಧ್ಯಮದ ಕಾರ್ಯಗಳಾಗಿವೆ. ಇಲ್ಲಿ ಫೀಡ್ಬ್ಯಾಕ್ ಬರ್ತಾ ಇಲ್ಲ. So the tools of communication such as books, press, movies, radio, television, videos and the internet have greatly expanded group communication. And modern mass media are often associated with mass communication. And here the word mass media refers to the technological tool that is utilized to communicate the message. And the four primary uses of mass media are surveillance, correlation, socialization and entertainment. Question number 18. Which one is not the organizational barriers in communication? Option A complexity in organizational structure. Option B too rigid or loose organizational policy. Option C premature evaluation. Option D poor organizational facilities. ಯಾವುದು ಸಂವಹನದಲ್ಲಿ ಸಾಂಸ್ಥಿಕ ಅಡೆತಡೆಗಳಲ್ಲ? ಆಪ್ಷನ್ ಎ ಸಾಂಸ್ಥಿಕ ರಚನೆಯಲ್ಲಿ ಸಂಕೀರ್ಣತೆ. ಆಪ್ಷನ್ ಬಿ ತುಂಬ ಕಠಿಣ ಅಥವಾ ಸಡಿಲವಾದ ಸಾಂಸ್ಥಿಕ ನೀತಿ. ಆಪ್ಷನ್ ಸಿ ಅಕಾಲಿಕ ಮೌಲ್ಯಮಾಪನ. ಆಪ್ಷನ್ ಡಿ ಕಳಪೆ ಸಾಂಸ್ಥಿಕ ಸೌಲಭ್ಯಗಳು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರೀ ಮ್ಯಾಚ್ಯೂರ್ಡ್ ಇವ್ಯಾಲ್ಯುವೇಷನ್, ಅಕಾಲಿಕ ಮೌಲ್ಯಮಾಪನ. ಇವು ಸಂವಹನದಲ್ಲಿ ಅಡೆತಡೆಗಳಲ್ಲ. ಸೊ ಉಳಿದೆಲ್ಲವೂ ಕೂಡ ಅಡೆತಡೆಗಳಾಗಿವೆ. ಸಾಂಸ್ಥಿಕ ರಚನೆಯಲ್ಲಿ ಸಂಕೀರ್ಣತೆ ಆಗಿರ್ಬೋದು, ಕಠಿಣ ಅಥವಾ ಸಡಿಲವಾದ ನೀತಿ ಆಗಿರ್ಬೋದು, ಕಳಪೆ ಸಾಂಸ್ಥಿಕ ಸೌಲಭ್ಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಂವಹನಕ್ಕೆ ಅಡೆತಡೆಗಳಾಗಿವೆ. ಅಕಾಲಿಕ ಮೌಲ್ಯಮಾಪನ ಇದು ಸಂವಹನಕ್ಕೆ ಅಡೆತಡೆ ಆಗಿಲ್ಲ. ಎಸ್, ಕಾಂಪ್ಲೆಕ್ಸಿಟಿ ಇನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್, ರಿಜಿಡ್ ಆರ್ ಲೂಸ್ ಆರ್ಗನೈಸೇಷನಲ್ ಪಾಲಿಸಿ, poor organizational facilities, these are barriers in communication, but premature evaluation it is not barrier. So the major organizational barrier are organizational rules and policies, status or hierarchical positions, organizational facilities, complex organizational structure. Question number 19. What are the major components of effective classroom communication? Sense of humor, feedback, ಕ್ಲಾಸ್ರೂಮ್ ಕ್ಲೀನ್ಲಿನೆಸ್, ಬಾಡಿ ಲ್ಯಾಂಗ್ವೇಜ್, ಸೇಫ್ ಎನ್ವೈರ್ಮೆಂಟ್. ಪರಿಣಾಮಕಾರಿ ತರಗತಿಯ ಸಂವಹನದ ಪ್ರಮುಖ ಅಂಶಗಳು ಯಾವುವು? ಹಾಸ್ಯ ಪ್ರಜ್ಞೆ, ಪ್ರತಿಕ್ರಿಯೆ, ತರಗತಿಯ ಸ್ವಚ್ಛತೆ, ದೇಹ ಭಾಷೆ, ಸುರಕ್ಷಿತ ಪರಿಸರ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ 1, 2, 4, 5. So here the components of effective classroom communication are sense of humor, feedback, then body language and safe environment. So clear. Classroom cleanliness it is not a component of the effective communication. ಇಲ್ಲಿ ಹಾಸ್ಯ ಪ್ರಜ್ಞೆ ಆಗಿರ್ಬೋದು, ಪ್ರತಿಕ್ರಿಯೆ ಆಗಿರ್ಬೋದು, ದೇಹ ಭಾಷೆ ಆಗಿರ್ಬೋದು, ಸುರಕ್ಷಿತ ಪರಿಸರ ಆಗಿರ್ಬೋದು, ಇವೆಲ್ಲವೂ ಕೂಡ ಪರಿಣಾಮಕಾರಿ ಸಂವಹನದ ಅಂಶಗಳಾಗಿವೆ. ಆದರೆ ಸ್ವಚ್ಛತೆ ಎಂಬುದು ಪರಿಣಾಮಕಾರಿ ಸಂವಹನದ ಅವಶ್ಯಕತೆ ಆಗಿಲ್ಲ. ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ ಇಟ್ ಈಸ್ ದ ಪ್ರಾಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಐಡಿಯಾಸ್, ಥಾಟ್ಸ್, ಒಪಿನಿಯನ್ಸ್, ನಾಲೆಡ್ಜ್ ಆ್ಯಂಡ್ ಡೇಟಾ so that the message received and understood with clarity and purpose. Question number 20. Which is the agency of the central government that disseminates information regarding government policies and projects to the media in India? ಭಾರತದಲ್ಲಿನ ಮಾಧ್ಯಮಗಳಿಗೆ ಸರ್ಕಾರದ ನೀತಿಗಳು ಮತ್ತು ಯೋಜನೆಗಳ ಕುರಿತು ಮಾಹಿತಿಯನ್ನು ಪ್ರಸಾರ ಮಾಡುವ ಕೇಂದ್ರ ಸರ್ಕಾರದ ಏಜೆನ್ಸಿ ಯಾವುದು?
is the agency of the central government that disseminates information regarding government policies and projects to the media. Option A PIB, option B PTI, option C AIR, option D PCI. Yes, here the correct answer is option B PIB. Yes, Press Information Bureau. It is the nodal agency of the Government of India to disseminate information to the print and electronic media on government policies, programs, initiatives and achievements. Question number 21. A teacher decides to form 6 groups of students and assigns a sub-theme to each group for discussion and reporting. Which kind of communication model will best describe his or her strategy in the regard? Option A transactional model, option B interactional model, option C horizontal model, option D linear model. ಒಬ್ಬ ಶಿಕ್ಷಕರು ವಿದ್ಯಾರ್ಥಿಗಳ 6 ಗುಂಪುಗಳನ್ನು ರಚಿಸಲು ನಿರ್ಧರಿಸುತ್ತಾರೆ ಮತ್ತು ಚರ್ಚೆ ಮತ್ತು ವರದಿಗಾಗಿ ಪ್ರತಿ ಗುಂಪಿಗೆ ಉಪ ಥೀಮನ್ನು ನಿಯೋಜಿಸುತ್ತಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿಯ ಸಂವಹನ ಮಾದರಿಯು ಅವನ ಕಾರ್ಯತಂತ್ರವನ್ನು ಉತ್ತಮವಾಗಿ ವಿವರಿಸುತ್ತದೆ? Yes, here the right answer is option A transactional model. Yes, please remember the right answer is transactional model. So transactional model where all persons are engaging in sending and receiving messages simultaneously. The sender and the receiver each take turns to send and receive the message. So ಈ ಒಂದು ಟ್ರಾನ್ಸಾಕ್ಷನಲ್ ಮಾಡೆಲ್ನಲ್ಲಿ ಸೆಂಡರ್ ಮತ್ತು ರಿಸೀವರ್ ಮೆಸೇಜನ್ನು ಕಳುಹಿಸುವುದು ಮತ್ತು ಮೆಸೇಜನ್ನು ತೆಗೆದುಕೊಳ್ಳುವುದು ಸೈಮಲ್ಟೇನಿಯಸ್ ಆಗಿ ಎಟ್ ಎ ಟೈಮ್ ನಡೀತಾ ಇದೆ. ಸೊ ಇದು ಇಟ್ ಈಸ್ ಎ ಡೈನಾಮಿಕ್ ಪ್ರೋಸೆಸ್. ಇದು ಒಂದು ಡೈನಾಮಿಕ್ ಪ್ರೋಸೆಸ್ ಆಗಿದೆ. ದ ಮಾಡೆಲ್ ಬಿಲೀವ್ಸ್ ದ್ಯಾಟ್ ದೇರ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಆಫ್ ಫೀಡ್ಬ್ಯಾಕ್. ಸೊ ಇಲ್ಲಿ ನಿರಂತರವಾಗಿ ಪ್ರತಿಕ್ರಿಯೆಯನ್ನು ನೀಡಲಾಗ್ತಾ ಇದೆ. Question number 22. In the communication process, when the sender and the receiver interchange their roles in respect of sending and receiving the message, it is called. ಸಂವಹನ ಪ್ರಕ್ರಿಯೆಯಲ್ಲಿ ಕಳುಹಿಸುವವರು ಮತ್ತು ಸ್ವೀಕರಿಸುವವರು ಸಂದೇಶವನ್ನು ಕಳುಹಿಸುವ ಮತ್ತು ಸ್ವೀಕರಿಸುವ ವಿಷಯದಲ್ಲಿ ತಮ್ಮ ಪಾತ್ರಗಳನ್ನು ವಿನಿಮಯ ಮಾಡಿಕೊಂಡಾಗ ಅದನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಯೂನಿವರ್ಸಲ್ ಮಾಡೆಲ್, ಆಪ್ಷನ್ ಬಿ ಟ್ರಾನ್ಸಾಕ್ಷನಲ್ ಮಾಡೆಲ್, option C singular flow model, option D pluralistic model. Yes, here the right answer is option A universal model. Question number 23. Multimedia comprises of option A text and audio, option B video and audio, option C video only, option D text audio and video. ಮಲ್ಟಿಮೀಡಿಯಾ ಏನನ್ನು ಒಳಗೊಂಡಿದೆ? ಆಪ್ಷನ್ ಎ ಪಠ್ಯ ಮತ್ತು ಆಡಿಯೋ, ಆಪ್ಷನ್ ಬಿ ವಿಡಿಯೋ ಮತ್ತು ಆಡಿಯೋ, ಆಪ್ಷನ್ ಸಿ ವಿಡಿಯೋ ಮಾತ್ರ, ಆಪ್ಷನ್ ಡಿ ಪಠ್ಯ ಆಡಿಯೋ ಮತ್ತು ವಿಡಿಯೋ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಟೆಕ್ಸ್ಟ್ ಆಡಿಯೋ ಆ್ಯಂಡ್ ವಿಡಿಯೋ. ಮಲ್ಟಿಮೀಡಿಯಾ ಕಂಪ್ರೈಸಸ್ ಆಫ್ ಆಲ್ ದೀಸ್ 3. ಇಲ್ಲಿ ಮಲ್ಟಿಮೀಡಿಯಾ ಎಂಬುದು ಪಠ್ಯವನ್ನು, ಆಡಿಯೋವನ್ನು ಮತ್ತು ವಿಡಿಯೋವನ್ನು ಮೂರನ್ನು ಕೂಡ ಒಳಗೊಂಡಿದೆ. So multimedia, it is a technology which is going to facilitate text, audio, video, animation, photo, etc. Today's last question. In the process of communication, encoding means option A using symbols to express an idea, option B disappearing a message, option C creating noise in the communication, option D interpreting the meaning of message. ಸಂವಹನ ಪ್ರಕ್ರಿಯೆಯಲ್ಲಿ ಎನ್ಕೋಡಿಂಗ್ ಎಂದರೆ ಆಪ್ಷನ್ ಎ ಕಲ್ಪನೆಯನ್ನು ವ್ಯಕ್ತಪಡಿಸಲು ಚಿಹ್ನೆಗಳನ್ನು ಬಳಸುವುದು, ಆಪ್ಷನ್ ಬಿ ಸಂದೇಶವನ್ನು ಅರ್ಥೈಸಿಕೊಳ್ಳುವುದು, ಆಪ್ಷನ್ ಸಿ ಸಂವಹನದಲ್ಲಿ ಶಬ್ದವನ್ನು ರಚಿಸುವುದು, ಆಪ್ಷನ್ ಡಿ ಸಂದೇಶದ ಅರ್ಥವನ್ನು ಅರ್ಥೈಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಎನ್ಕೋಡಿಂಗ್ ಮೀನ್ಸ್ ಯೂಸಿಂಗ್ ಸಿಂಬಾಲ್ಸ್ ಟು ಎಕ್ಸ್ಪ್ರೆಸ್ ಎನ್ ಐಡಿಯಾ. ಕಲ್ಪನೆಯನ್ನು ವ್ಯಕ್ತಪಡಿಸಲು ಅಂದರೆ ಮಾಹಿತಿಯನ್ನು ನೀಡಲು ಚಿಹ್ನೆಗಳನ್ನು ಬಳಸುವುದನ್ನು ನಾವು ಎನ್ಕೋಡಿಂಗ್ ಅಂತ ಕರಿತಾ ಇದ್ದೀವಿ. So encoding means the person who is going to send the message is known as the encoder, and encoding consists in changing the information into some form of logical or coded message, and the encoding process is based on the purpose of communication and the relation between the sender and the receiver. And encoding involves selection of language, selection of medium of communication, selection of appropriate communication form. Yes, today's last question. Which of the following is not the element of communication process? Option A feedback, option B reinforcement, option C medium, option D interaction. ಕೆಳಗಿನವುಗಳಲ್ಲಿ ಯಾವುದು ಸಂವಹನ ಪ್ರಕ್ರಿಯೆ ಅಂಶವಲ್ಲ?
ಆಪ್ಷನ್ ಎ ಪ್ರತಿಕ್ರಿಯೆ, ಆಪ್ಷನ್ ಬಿ ಬಲವರ್ಧನೆ, ಆಪ್ಷನ್ ಸಿ ಮಾಧ್ಯಮ, ಆಪ್ಷನ್ ಡಿ ಪರಸ್ಪರ ಕ್ರಿಯೆ. ಎಸ್, ದಿಸ್ ಕ್ವಶನ್ ಈಸ್ ಫಾರ್ ಯು ಹ್ಯಾವ್ ಟು ಕಮೆಂಟ್ ದ ಆನ್ಸರ್ ಇನ್ ದಿ ಕಮೆಂಟ್ ಬಾಕ್ಸ್. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು. ಎಸ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಅದೇ ರೀತಿ ನೀವೇನಾದರೂ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2022 ಪೇಪರ್ 1ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಸಂಪೂರ್ಣ ಪಠ್ಯಕ್ರಮದ ಮೇಲೆ ಉಪನ್ಯಾಸಗಳು, MCQ ಉಪನ್ಯಾಸಗಳು, MCQ ಸೆಟ್, 50 ಅಣಕು ಪರೀಕ್ಷೆಗಳು, ಎಲ್ಲ ಯೂನಿಟ್ಗಳ ಮೇಲೆ ನೋಟ್ಸ್, PYQs ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಗೆ ಕರೆ ಅಥವಾ ಮೆಸೇಜನ್ನು ಮಾಡ್ಬೋದು. ಎಸ್, ಅದೇ ರೀತಿ ನಮ್ಮ ಡೈಲಿ ಕ್ಲಾಸಸ್ಗಳ ಒಂದು ಲಿಂಕನ್ನು ಪಡೆಯಲು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.